ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನವನ್ನ ಮಾಡಿಸಲಾಗ್ತಾ ಇದೆ. ಆರ್ಸಿಬಿ ಕಾಲ್ತುಳಿತ ದುರಂತದ ಹಿನ್ನೆಲೆಯಲ್ಲಿ ಶಾಂತಿ ಹೋಮವನ್ನ ಮಾಡಿಸಲಾಗ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನವನ್ನ ಮಾಡಿಸಲಾಗ್ತಾ ಇದೆ. ಆರ್ಸಿಬಿ ಕಾಲ್ತುಳಿತ ದುರಂತದ ಹಿನ್ನೆಲೆಯಲ್ಲಿ ಶಾಂತಿ ಹೋಮವನ್ನ ಮಾಡಿಸಲಾಗ್ತಾ ಇದೆ. ಸುದರ್ಶನ ನವಗ್ರಹ ಹೋಮ ಜೊತೆಗೆ ಗಣಪತಿ ಪೂಜೆಯನ್ನ ಮಾಡಲಾಗ್ತಾ ಇದೆ. 6 ಪುರೋಹಿತರಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನವನ್ನ ಮಾಡಿಸಲಾಗ್ತಾ ಇದೆ. ಹೋಮ ಹವನದಲ್ಲಿ ಕೆಎಸ್ಸಿಎ ನೂತನ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಜೂನ್ 4ರಂದು ಆರ್ಸಿಬಿ ಕಾಲ್ತುಳಿತಕ್ಕೆ 11 ಫ್ಯಾನ್ಸ್ ಮೃತಪಟ್ಟಿದ್ರು. ಭವಿಷ್ಯದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ಸಂಬಂಧವಾಗಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನವನ್ನ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಆದಂತಹ ಘಟನೆ ಸಂಬಂಧವಾಗಿ ಬಹಳಷ್ಟು ಮ್ಯಾಚ್ಗಳನ್ನು ಕೂಡ ಅಲ್ಲಿ ಮಾಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಸೊ 6 ಪುರೋಹಿತರಿಂದ ಈಗಾಗಲೇ ಸ್ಟೇಡಿಯಂನಲ್ಲಿ ಹೋಮ ಹವನವನ್ನ ಮಾಡಿಸಲಾಗ್ತದೆ. ಏನಾದರೂ ಈ ರೀತಿಯಾದಂತಹ ದುರಂತಗಳು ಆದಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಮನೆಗಳಿರಬಹುದು ಅಥವಾ ಇನ್ನೇನೋ ಒಂದು ಕೆಲಸದ ಜಾಗಗಳಿರಬಹುದು, ಈ ರೀತಿಯಾಗಿ ಹೋಮ ಹವನವನ್ನ ಅಥವಾ ಶಾಂತಿಯನ್ನ ಮಾಡಿಸುವಂಥದ್ದು ಕೂಡ ಪ್ರತೀತಿ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಮತ್ತೆ ಇದೇ ರೀತಿಯಾದಂತಹ ಘಟನೆ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಸುದರ್ಶನ ನವಗ್ರಹ ಹೋಮ ಜೊತೆಗೆ ಗಣಪತಿ ಪೂಜೆ ಅಂದರೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಮತ್ತೆ ಬರಬಾರದು ಅನ್ನುವಂತಹ ಕಾರಣವಾಗಿ 6 ಪುರೋಹಿತರಿಂದ ಸ್ಟೇಡಿಯಂನಲ್ಲಿ ಈಗಾಗಲೇ ಹೋಮ ಹವನವನ್ನ ಮಾಡಿಸಲಾಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಹೋಮ ಹವನವನ್ನ ಹಮ್ಮಿಕೊಂಡಿರುವಂತಹದ್ದು ಆರ್ಸಿಬಿ ಕಾಲ್ತುಳಿತ ಪ್ರಕರಣ ಆದ ನಂತರ ಯಾವುದೇ ರೀತಿ ಇಲ್ಲಿ ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆ ಆಗಬಾರದು ಅಂತ ಹೇಳಿ ಇವತ್ತು ಸಂಕಲ್ಪವನ್ನ ಮಾಡಿ ಇವತ್ತೊಂದು ಪೂಜೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಸದ್ಯ ನಾನು ಇವಾಗ ಆ ಒಂದು ಸ್ಥಳದಲ್ಲಿದ್ದೀನಿ. ಏನು ಕೆಸಿಎ ನೂತನ ಅಧ್ಯಕ್ಷರು ಆಯ್ಕೆ ಆದ ನಂತರ ಪದಾಧಿಕಾರಿಗಳು ಆಯ್ಕೆ ಆದ ನಂತರ ಮೊದಲ ಪೂಜೆ ಇದು. ಏನು ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಹಾಗೆ 11 ಜನ ಸಾವಿಗೀಡಾಗಿದ್ರು. ಅದಾದ ನಂತರ ಸಾಕಷ್ಟು ಅಂತಾರಾಷ್ಟ್ರೀಯ ಪಂದ್ಯಗಳು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಬಾರ್ದು ಅಂತ ಹೇಳಿ ಬೇರೆ ಕಡೆ ಅದನ್ನ ಶಿಫ್ಟ್ ಕೂಡ ಮಾಡಲಾಗಿತ್ತು. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಚ್ಯುತಿಯೂ ಕೂಡ ಬಂದಿತ್ತು ಈ ಒಂದು ಕ್ರೀಡಾಂಗಣಕ್ಕೆ. ಹೀಗಾಗಿ ಇನ್ ಮುಂದೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು, ಯಾವುದೇ ರೀತಿ ಅಹಿತಕರ ಘಟನೆಗಳು ಈ ಒಂದು ಕ್ರೀಡಾಂಗಣದಲ್ಲಿ ಆಗಬಾರ್ದು ಅಂತ ಹೇಳಿ ಇವಾಗ ದೇವರ ಮೊರೆಯನ್ನ ಹೋಗಿರುವಂತಹದ್ದು. ಹಾಗೆ ಇವತ್ತು ಕೂಡ ಗಣಹೋಮ, ಸುದರ್ಶನ ಹೋಮ ಸೇರಿದಂತೆ ಸಾಕಷ್ಟು ಹೋಮ ಹವನಗಳ ಎಲ್ಲವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. 6 ಜನ ಪುರೋಹಿತರಿಂದ ಈ ಒಂದು ಪೂಜೆ ಬೆಳಗ್ಗಿಂದಲೂ ಕೂಡ ನಡೆದಿರುವಂತದ್ದು. ಈ ಒಂದು ಪೂಜೆಯಲ್ಲಿ ಕೆಸಿಎ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಆಗಿರ್ಬೋದು, ಕಾಮೆಂಟೇಟರ್ ಜಾನಿ ಆಗಿರ್ಬೋದು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಕೂಡ ಭಾಗಿಯಾಗಿ ಯಾವುದೇ ರೀತಿ ಇನ್ ಮುಂದೆ ಇಲ್ಲಿ ತೊಂದರೆಗಳು ಆಗಬಾರ್ದು, ಎಲ್ಲಾ ಪಂದ್ಯಗಳು ಕೂಡ ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಇಲ್ಲಿ ಸಾಂಗವಾಗಿ ನಡೆಸಲಾಯಿತು. ನಮ್ಮ ಜೊತೆ ಪುರೋಹಿತರು ಕೂಡ ಇದ್ದಾರೆ. ಈ ಒಂದು ಪೂಜೆಯನ್ನ ಮಾಡಿದಂತರು ಅವ್ರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ ಯಾವೆಲ್ಲ ಪೂಜೆಗಳನ್ನ ಮಾಡಿದ್ರು ಅಂತ ಹೇಳಿ. ಗುರುಗಳೇ, ಯಾವುದೇ ಒಂದು ಘಟನೆ ಆದ ನಂತರ ಮೊದಲು ನಾವು ದೇವರ ಮೊರೆಯನ್ನ ಹೋಗ್ತೀವಿ. ಅದೇ ರೀತಿಯಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತ ಆದ್ಮೇಲೆ ಇಲ್ಲಿ ಮೊದಲ ಪೂಜೆಯನ್ನು ಹಮ್ಮಿಕೊಂಡಿರುವಂತದ್ದು. ಇವತ್ತು ಯಾವೆಲ್ಲ ಪೂಜೆಗಳನ್ನ ಮಾಡಿದ್ರೆ ಮತ್ತೆ ಯಾವ ಸಂಕಲ್ಪದೊಂದಿಗೆ ಮಾಡೋದು? ಒಂದು ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಒಂದು ಸಂಸ್ಥೆಗೆ ಒಂದಿದೊಂದು ಅಪಾದನೆ ತಪ್ಪಿಸೋದಕ್ಕೆ ಸಲುವಾಗಿ ನಿನ್ನೆ ಸಂಜೆ ರಾಕ್ಷೋಗ್ನ ಹೋಮ ಮತ್ತೆ ವಾಸ್ತು ಪರಿಯಜ್ಞೀಕರಣ ಎಲ್ಲ ಮಾಡಿದ್ದೇವೆ. ಈ ದಿನ ಬೆಳಗ್ಗೆ ಮಹಾಗಣಪತಿ ಹೋಮ, ಸುದರ್ಶನ ಹೋಮ ಮಾಡಿ ಈ ಸಂಸ್ಥೆಗೆ ಬಂದಿದ್ದಂತ ಒಂದು ಕೆಟ್ಟ ಕಳಂಕನ ನಿವೃತ್ತಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಭಗವಂತನ ಸಮಸ್ತವಾದ ಅವಿಸಿನಲ್ಲಿ ಅರ್ಪಿಸಿ ಸುದರ್ಶನ ಮೂಲ ಮಂತ್ರ ಮಂಡಲ ಎಲ್ಲ ಮಾಡಿ ಅದು ಮಂಡಲ ಪೂಜೆ ಎಲ್ಲ ಮಾಡಿ ಈ ಸಂಸ್ಥೆಗೆ ಮತ್ತೆ ಹೊಸದಾಗಿ ಏನ್ ಸದಸ್ಯರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಕೀರ್ತಿ ಮತ್ತೆ ಯಶಸ್ಸು ಬರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದೀವಿ. ಪ್ರಮುಖವಾಗಿ ಈ ಒಂದು ಹೋಮವನ್ನ ಮಾಡುವಂತದ್ದು ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಘಟನೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಹೋಮವನ್ನ ಮಾಡೋದು ಅತ್ಯವಶ್ಯಕ ಆಗತ್ತೆ. ಸೊ ಹೋಮವನ್ನ ಮಾಡುವುದರ ಪ್ರಯೋಜನ ಏನು ಮತ್ತೆ ಅದರ ಹಿಂದಿರುವಂತಹ ಕಥೆ ಏನು? ಭಗವಂತನಿಗೆ ಹವಿಸ್ಸು ಅರ್ಪಣೆ
ಮಾಡ್ತೀವಿ. ಹವಿಸ್ಸು ಅಗ್ನಿ ಮೂಲಕ ನಾವು ಅರ್ಪಣೆ ಮಾಡಿದಾಗ ಅದು ಭಗವಂತ ಸಾಕ್ಷಾತ್ಕಾರ ಸ್ವೀಕರಿಸ್ತಾರೆ. ಆ ಒಂದು ಉದ್ದೇಶದಿಂದ ಹೋಮ ಹವನ ಎಲ್ಲ ಮಾಡೋದು ಕಾರ್ಯಕ್ರಮ ಬರುತ್ತೆ. ಮಂಡಲದಲ್ಲಿ ಆವಾಹನ ಸುದರ್ಶನ ಮಾಡಿ, ಮಂಡಲ ಆವಾಹನೆ ಮಾಡಿ ಸುದರ್ಶನ ತಂದು ಆ ಮಂಡಲ ಸ್ಥಾಪಿಸಿ ಅವರಿಗೆ ಹವಿಸ್ಸು ಎಲ್ಲ ಅರ್ಪಣೆ ಮಾಡಿ ಪೂಜೆ ಮಾಡಿ. ಅದು ಇವಾಗ ಜನರಿಗೆ ಏನ್ ಹೇಳ್ತಾರೆ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಇರುತ್ತೆ, ಇವಾಗ ಒಂದು ಧೈರ್ಯ ಬಂದಿರುತ್ತೆ ಪೂಜೆ ಮಾಡಿದ ನಂತರ, ಯಾಕಂದ್ರೆ ಎಲ್ಲರೂ ಕೂಡ ಕೊನೆಯದಾಗಿ ನಾವು ಹೋಗುವಂತದ್ದು ದೇವರ ಬಳಿ. ಸೊ ಜನರಿಗೆ ಏನ್ ಹೇಳ್ತೀರಾ? ಮತ್ತೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದೀವಿ ಅಂತ ಹೇಳಿದ್ರಿ ಪೂಜೆನ, ಯಾವುದೋ ಸಂಕಲ್ಪದೊಂದಿಗೆ ಮಾಡಿ. ಈ ಒಂದು ಸಂಸ್ಥೆ ಒಂದು ಒಳ್ಳೆ ಕೀರ್ತಿ ಬರಲಿ, ಮತ್ತೆ ಸಕಾರಾತ್ಮಕವಾದ ಭಾವನೆಗಳು ಬರಲಿ. ಏನು ಕ್ರೀಡಾ ಮನೋಭಾವನೆ ಹೊಂದಿರು ಬರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಅಚಾತುರ್ಯ ಆಗದಿರಂಗೆ, ಯಾವುದೇ ರಕ್ತಪಾತ ಅದೆಲ್ಲ ಆಗದಿರಂಗೆ ಶುಭವಾಗಿರ್ಲಿ ಅಂತ ಭಗವಂತನ ರಕ್ಷಣೆ ಮಾಡ್ಕೊಂಡು ಅಷ್ಟದಿಕ್ಪಾಲಕನ ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಸೇವೆ ನೆರವೇರಿಸಿದ್ದೀವಿ ಇವತ್ತಿನ. ಷಣ್ಮುಗಂ ದೀಕ್ಷಿತ್ ಅಂತ ನಾನು. ಇದಿಷ್ಟು ಪೂಜೆಯನ್ನ ಮಾಡಿದಂತಹ ಪುರೋಹಿತರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ RCB ಕಾಲ್ತುಳಿತ ಆದ್ಮೇಲೆ ಸಾಕಷ್ಟು ಚ್ಯುತಿ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿತ್ತು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಈ ಒಂದು ಕ್ರೀಡಾಂಗಣದಲ್ಲಿ ಆಗ್ಬಾರ್ದು ಅಂತ ಹೇಳಿ ಇವತ್ತು ಎಲ್ಲಾ ಪೂಜೆಯನ್ನು ಕೂಡ ಸಾಂಗವಾಗಿ ನೆರವೇರಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೋಮ ಹವನವನ್ನ ನಡೆಸಲಾಗಿರುವಂತಹ ಉದ್ದೇಶ, ಜೊತೆಗೆ ಯಾವೆಲ್ಲ ಪೂಜಾ ಕೈಂಕರ್ಯಗಳು ಇವತ್ತು ಸಾಗಿದೆ, ಏನೆಲ್ಲ ಮಾಹಿತಿ ಇದೆ? ಎಸ್ ಕುಸುಮ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಆದ ನಂತರ ಸಾಕಷ್ಟು ಚ್ಯುತಿಯನ್ನ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಹೊಂದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಮೆನ್ಸ್ ವರ್ಲ್ಡ್ ಕಪ್ ಸೇರಿದಂತೆ ಸಾಕಷ್ಟು ಅಂತಾರಾಷ್ಟ್ರೀಯ ಪಂದ್ಯಗಳು ಕೂಡ ಬೇರೆಡೆಗೆ ಶಿಫ್ಟ್ ಆಗಿತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲರಲ್ಲೂ ಕೂಡ ಗೊಂದಲ ಇತ್ತು, ಹಾಗೆ ಒಂದು ರೀತಿಯಲ್ಲಿ ಬೇಜಾರು ಕೂಡ ಇತ್ತು. ಇನ್ಮುಂದೆ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿ ಕ್ರಿಕೆಟ್ ಮ್ಯಾಚ್ಗಳು ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಈಗ ಒಂದು ಗುಡ್ ನ್ಯೂಸ್ ಸಿಕ್ಕಿರೋದೇನು ಅಂತ ಹೇಳಿದ್ರೆ, ಇನ್ನು ಕೆಲ ದಿನಗಳಲ್ಲೇ ವಿಜಯ್ ಹಜಾರೆ ಟ್ರೋಫಿ ಕೂಡ ಆರಂಭ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಇನ್ಮುಂದೆ ಯಾವುದೇ ರೀತಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಹಿತಕರ ಘಟನೆಗಳು ಆಗಬಾರದು ಅಂತ ಹೇಳಿ ಇವತ್ತು ಹೋಮ ಹವನವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ನಿನ್ನೆ ರಾತ್ರಿಯಿಂದ ಆರಂಭ ಆದಂತಹ ಹೋಮ ಹವನ ಈಗ ಸದ್ಯಕ್ಕೆ ಮುಕ್ತಾಯ ಆಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಸುದರ್ಶನ ಹೋಮ, ಗಣ ಹೋಮ ಹಾಗೆ ನವಗ್ರಹ ಹೋಮವನ್ನೆಲ್ಲದನ್ನು ಕೂಡ ಮಾಡಿಸಿದ್ದಾರೆ. ಮೊದಲಿಗೆ ಗಣಪನಿಗೆ ಪೂಜೆ ಮಾಡಿ ಇನ್ಮುಂದೆ ಯಾವುದೇ ರೀತಿ ತೊಂದರೆಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಬಾರದು ಅಂತ ಹೇಳಿ ಈ ಒಂದು ಪೂಜೆಯನ್ನ ಹಮ್ಮಿಕೊಳ್ಳಾಯಿತು. ಜೊತೆಗೆ ಈ ಒಂದು ಪೂಜೆಗೆ ನೂತನ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರಾಗಿರಬಹುದು, ಹಾಗೆ ಎಲ್ಲ KSEA ಎಲ್ಲ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಸರಿಸುಮಾರು ನಿನ್ನೆ ರಾತ್ರಿಯಿಂದಲೂ ಕೂಡ ಆರಂಭ ಆದಂತಹ ಈ ಒಂದು ಪೂಜೆ ಈಗ ಮುಕ್ತಾಯಗೊಂಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಸಂಕಲ್ಪ ಮಾಡಿರೋದು ಏನು ಅಂತ ಹೇಳಿದ್ರೆ, ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಹಿಂದೆ ಯಾವೆಲ್ಲ ಕಹಿ ಘಟನೆಗಳು ಆಗಿದೆ ಆ ಎಲ್ಲ ಕಹಿ ಘಟನೆಗಳು ಕೂಡ ಮಾಸ್ಬೇಕು. ಇನ್ಮುಂದೆ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗಬಾರದು ಅಂತ ಹೇಳಿ ಅದಾದ ನಂತರವೂ ಕೂಡ ಪೂಜೆ ಆದ ನಂತರವೂ ಕೂಡ ನಾದಸ್ವರದ ಮೂಲಕ ಇಡೀ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಕೂಡ ಏನು ಕಲಾವಿದರು ಒಂದು ಹಾಗೆ ಪೂಜೆಯನ್ನ ಮಾಡಲಾಯಿತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಹಾಗೆ ಪ್ರಮುಖವಾಗಿ ಇನ್ನು ಮುಂದೆ ಅಂದ್ರೆ ಈಗ ಆಲ್ರೆಡಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ BCCI ಜೊತೆಯೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳನ್ನ ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ವಿಜಯ್ ಹಜಾರೆ ಟ್ರೋಫಿ ಆದ ಬಳಿಕ IPL ಮ್ಯಾಚ್ ಕೂಡ ಇಲ್ಲಿ ನಡೆಸಲಿಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಹಾಗೆ ಪ್ರಮುಖವಾಗಿ ಸೇಫ್ಟಿ ಮೆಷರ್ಸ್ಗಳು, ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಕೇಳ್ದಂಗೆ ಅಪವಾದಗಳು ಬಂದಂತಹ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ತಪ್ಪುಗಳು ಕೂಡ ಆಗ್ತಾ ಇತ್ತು. ಸೊ ಹೀಗಾಗಿ ಇನ್ಮುಂದೆ ಆ ರೀತಿಯ ತಪ್ಪುಗಳು ಆಗಬಾರ್ದು. ಹಾಗೆ ಪ್ರಮುಖವಾಗಿ ಸೇಫ್ಟಿ ಮೆಷರ್ಸ್ಗಳು ಏನಿದೆ, ಸೆಕ್ಯೂರಿಟಿ ಏನಿದೆ, ಇದೆಲ್ಲವನ್ನೂ ಕೂಡ ಸೂಕ್ತವಾಗಿ ತೆಗೆದುಕೊಳ್ತೀವಿ ಅಂತ ಹೇಳಿ ಇವಾಗ ಆಲ್ರೆಡಿ BCCI ಜೊತೆಯೂ ಕೂಡ KSEA ನೂತನ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಚರ್ಚೆಯನ್ನ ಮಾಡಿರುವಂತದ್ದು. ಈಗ ಕೊನೆ ಹಂತದ ಎಲ್ಲ ಚರ್ಚೆಗಳು ಕೂಡ ಆಗ್ತಿದೆ. ಕೆಲವೇ ದಿನಗಳಲ್ಲಿ ಬಹುಶಃ ಇಲ್ಲಿನ ಅಂದ್ರೆ ನಮ್ಮ RCB ಪ್ಲೇಯರ್ಸ್ಗಾಗಿರ್ಬೋದು ಅಥವಾ RCB ಅಭಿಮಾನಿಗಳಿಗಾಗಿರ್ಬೋದು ಒಂದು ಗುಡ್ ನ್ಯೂಸ್ ಸಿಗುವಂತಹ ನಿರೀಕ್ಷೆಯೂ ಕೂಡ ಹೆಚ್ಚಾಗಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಆ ಒಂದು ಗುಡ್ ನ್ಯೂಸ್ ಸಿಕ್ಕಿದ್ರೆ ಒಂದು ವೇಳೆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.